ವೆನ್ ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದ ಸಬ್ಜೆಕ್ಟ್ ಐ ನೀಡ್ ದ ಟೀಚರ್. ಬಟ್ ನನಗೆ ಬಿಟ್ಟು ಅಲ್ಲಿ ಮಾಡ್ತಾ ಇದ್ರು. ಬಟ್ ನಿಮ್ ಪಾಯಿಂಟ್ ತುಂಬಾ ಚೆನ್ನಾಗಿದೆ. ಲೈಕ್ ವೀಕರ್ ಸೆಕ್ಷನ್ಗೂ ಸ್ಟ್ರಾಂಗರ್ ಸೆಕ್ಷನ್ಗೂ ಯು ಆರ್ ಪ್ರೊವೈಡಿಂಗ್ ದಿ ಬೆಸ್ಟ್ ಫ್ಯಾಕಲ್ಟಿ ಅಂತಂದ್ರೆ ಇಟ್ ಈಸ್ ರಿಯಲಿ ಅ ವೆರಿ ಗುಡ್ ಪಾಯಿಂಟ್. ಹೌ ಯು ವಾಂಟ್ ಟು ಸಿ ದಿಸ್ ಪೈ ಮೆಡಿಕಲ್ ಅಕಾಡೆಮಿ ಕಮಿಂಗ್ 5 years ಅಲ್ಲಿ? ಪೈ ಮೆಡಿಕಲ್ ಅಕಾಡೆಮಿ ಬೇಸಿಕಲಿ ಸಿಂಗಲ್ ಆಬ್ಜೆಕ್ಟಿವ್, ಈಕ್ವಲ್ ಜಸ್ಟಿಸ್ ಫಾರ್ ಆಲ್ ದ ಸ್ಟೂಡೆಂಟ್ಸ್. ಪೈ ಮೆಡಿಕಲ್ ಅಕಾಡೆಮಿ ರಿಯಲ್ ಥೀಮ್ ಏನಂದ್ರೆ ದ ಒನ್ ಹೂ ಈಸ್ ಸಪೋಸ್ ಲಾಸ್ಟ್ ಸ್ಟೂಡೆಂಟ್ ಇದ್ದಾನೆ, ಅವನು ಎಷ್ಟು ಬೆಸ್ಟ್ ಆಗಿ ಟ್ರಾನ್ಸ್ಫರ್ಮ್ ಆಗ್ಬೋದು. ಅಂದ್ರೆ ಟ್ರಾನ್ಸ್ಫರ್ಮೇಶನ್ ಲೀಸ್ಟ್ ಇಂದ ಬೆಸ್ಟ್ ತನಕ ಎಲ್ಲಾ ಸ್ಟೂಡೆಂಟ್ಸ್ ಅಲ್ಲೂ ಅದು ಚೇಂಜ್ ನಾವು ಕಾಣಬಹುದು. ಸೊ ನಮಸ್ಕಾರ ಎಲ್ಲರಿಗೂ. ವಿನೋದ್ ಅವರು, ಪೈ ಮೆಡಿಕಲ್ ಅಕಾಡೆಮಿ. ಸೊ ಎಲ್ಲೋ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ದಿ ಮೋಸ್ಟ್ ಕಂಫರ್ಟಬಲ್ ಜಾಬ್, ಹೈಲಿ ಪೇಯ್ಡ್ ಸ್ಯಾಲರೀಸ್ ಇವೆಲ್ಲ ಬಿಟ್ಟು ನಮ್ಮ ಭಾಗಕ್ಕೆ ಬಂದು ಒಂದು ಒಳ್ಳೆ ವಿದ್ಯಾಭ್ಯಾಸವನ್ನ ಎಲ್ಲರಿಗೂ ಕೊಡಬೇಕು ಅಂತ ಹೇಳಿ ಒಂದು ಒಳ್ಳೆ ಇನಿಷಿಯೇಟಿವ್ ತಗೊಂಡಿದ್ದಾರೆ. ಸೊ ನಮ್ ಜೊತೆ ಇವತ್ತು ವಿನೋದ್ ಅವರು ಇದ್ದಾರೆ. ಅವರ ಒಂದು ಕಿರು ಪರಿಚಯ. ಸರ್ ನಮಸ್ಕಾರ ವಿನೋದ್ ಅವರೇ. ನಮಸ್ತೆ ಸರ್. ಸೊ ತುಂಬಾ ಈ ಇಂಟೆನ್ಷನ್ಸ್ ಇರೋದು ತುಂಬಾ ಕಮ್ಮಿ. ಸೊ ಈ ಪೈ ಮೆಡಿಕಲ್ ಅಕಾಡೆಮಿ ಅಂದ್ರೆ ಏನು, ನಿಮ್ಮ ಒಂದು ಇಂಟೆನ್ಷನ್, ನೀವು ಒಂದು ಒಳ್ಳೆ ಜಾಬ್ನ ಎಲ್ಲ ಬಿಟ್ಟು ಮತ್ತೆ ಇಲ್ಲಿ ನಮ್ಮ ತಾಲೂಕಿನಲ್ಲಿ ಒಂದು ಚಿಕ್ಕ ಗ್ರಾಮದಲ್ಲಿ ಯಾಕೆ ಇದನ್ನ ಸ್ಟಾರ್ಟ್ ಮಾಡ್ಬೇಕಂತಿದ್ದೀರಾ? ಲೈಕ್ ಮೈನ್ ಇಂಟೆನ್ಷನ್ಸ್ ಏನು ಅಂತ. ವಾಟ್ ಈಸ್ ಪೈ ಮೆಡಿಕಲ್ ಅಕಾಡೆಮಿ? ಸೊ ನೀವು ಹೇಳಿದಂಗೆ ಪೈ ಮೆಡಿಕಲ್ ಅಕಾಡೆಮಿ ಅನ್ನೋದು, ಸೊ ಬೇಸಿಕಲಿ ಇದು PUC ಸ್ಟೂಡೆಂಟ್ಸ್ಗೆ ಇಂಟಿಗ್ರೇಟೆಡ್ ಅಂದ್ರೆ, ಸೊ ಅವ್ರ ಬೋರ್ಡ್ ಎಕ್ಸಾಮ್ ಜೊತೆಗೆ ಪ್ರತಿದಿನ ನೀಟ್, CET, JE ಅವರು ಯಾವ ಎಕ್ಸಾಮ್ಗೆ ಇಂಟ್ರೆಸ್ಟೆಡ್ ಇದ್ದಾರೋ ಎವ್ರಿ ಡೇ ಟೀಚ್ ಮಾಡೋದು. ಓಕೆ. ಸೊ ಅದಾದ್ಮೇಲೆ ಲಿಮಿಟೆಡ್ ಸ್ಟ್ರೆಂತ್. ಸೊ ಇವೆರಡೇ ಮೇನ್ ಬೇಸಿಕ್ ಎಜೆಂಡಾ. ಅಂದ್ರೆ ಒಳ್ಳೆ ಟೀಚರ್ಸ್, ಈಗ ನಾನೇ ಫಿಸಿಕ್ಸ್ ಟೀಚ್ ಮಾಡ್ತೀನಿ, ಇನ್ನೊಬ್ರು ಕೋ ಫೌಂಡರ್ ಇದ್ದಾರೆ, ಅವ್ರು ಕೆಮಿಸ್ಟ್ರಿ ಟೀಚ್ ಮಾಡ್ತಾರೆ. ಸೊ ಕಂಪ್ಲೀಟ್ ಇದು ಸಿಂಗಲ್ ಟ್ರ್ಯಾಕ್ ಇರುತ್ತೆ. ಸೊ ಇದರಿಂದ ಮಕ್ಕಳಿಗೆ ಮೋರ್ ಕಂಫರ್ಟಬಲ್ ಇರುತ್ತೆ. ಸೊ ಪೈ ಮೆಡಿಕಲ್ ಅಕಾಡೆಮಿ ಅಂತಂದ್ರೆ ಅವರು 12th ಅಲ್ಲಿ ದೇ ವಿಲ್ ಬಿ ಗಿವಿಂಗ್ ಸೈಮಲ್ಟೇನಿಯಸ್ಲಿ ಅವ್ರು JE ಆದ್ರೆ JE ಎಲ್ಲದಕ್ಕೂ ಟ್ರೈನಿಂಗ್ ಕೊಡ್ತಾರೆ ಅಂಡ್ ಪರ್ಸನಲ್ ಟಚ್ ಜಾಸ್ತಿ ಇರುತ್ತೆ ಅಂತ. ಸೊ ನಾವು ಇವಾಗ ತುಂಬಾ ಕಾಲೇಜಸ್ ಇದಾವೆ, ಲೈಕ್ 111 ಅಂತಾರೆ, 333 ಅಂತಾರೆ, ಜಗ್ಗಿ ಕೇಳಿದೀವಿ. ಲೈಕ್ ಎಲ್ಲಾ ಕಡೆ ಏನೊಂದು ದೊಡ್ಡ ಇನ್ಸ್ಟಿಟ್ಯೂಷನ್, ಸೋ ಕಾಲ್ಡ್ ಕಾರ್ಪೊರೇಟಿವ್ ಕಾಲೇಜಸ್ ಅಂತ ಇರ್ತವೆ. ಅದನ್ನ ಬಿಟ್ಟು ನಾನ್ ನಿಮ್ಮ ಹತ್ರ ಯಾಕೆ ಬರಬೇಕು? ಲೈಕ್ ನಮ್ ಮಗ ಇದಾನಪ್ಪ ಅಂತಂದ್ರೆ ನಾನ್ ನಿಮ್ಮ ಹತ್ರ ಯಾಕೆ ಸೇರ್ಸ್ಬೇಕು? ವಾಟ್ ಆರ್ ದ ಹಿಟ್ಟಿಂಗ್ ಪಾಯಿಂಟ್ಸ್? ಏನು ಲೈಕ್ ವೈ ಐ ಶುಡ್ ಜಾಯಿನ್ ಮೈ ಚೈಲ್ಡ್ ಅಂತ? ಗುಡ್ ಕ್ವಶನ್. ಸೊ ಬೇಸಿಕಲಿ ಇಲ್ಲಿ ಒಂದ್ ಪಾಯಿಂಟ್ ಬರುತ್ತೆ, ನೀವು ಹೇಳಿದ್ರೆ ತುಂಬಾ ಕಾಲೇಜಸ್ ಇದಾವೆ ಅಂತ. ಎಸ್, ಫೈನ್. ಸೊ ಕಾಲೇಜಸ್ ತುಂಬಾನೇ ಇದಾವೆ. ಅಂಡ್ ಬೇಸಿಕಲಿ ನಮ್ಮ ಪೈ ಮೆಡಿಕಲ್ ಅಕಾಡೆಮಿಯಲ್ಲಿ ವಾಟ್ ಡಿಫರೆನ್ಸ್ ಎ ಸ್ಟೂಡೆಂಟ್ ಆರ್ ಪೇರೆಂಟ್ ಕ್ಯಾನ್ ಫೀಲ್ ಇಸ್, ಎಲ್ಲಾ ಕಡೆ ಟಾಪ್ ಫ್ಯಾಕಲ್ಟಿ ಅನ್ನೋರು ಟಾಪ್ ಸ್ಟೂಡೆಂಟ್ಸ್ಗೂ ಟಾಪ್ ಸೆಕ್ಷನ್ಗೂ ಅಷ್ಟೇ ಹೋಗ್ತಾರೆ. ಹೌದು. ಬಟ್ ನಮ್ಮಲ್ಲಿ ಲಿಮಿಟೆಡ್ ಸ್ಟ್ರೆಂತ್ ಇರೋದಕ್ಕೆ ಟಾಪ್ ಫ್ಯಾಕಲ್ಟಿ, ಸೊ ಎಲ್ಲ ಅಂದ್ರೆ ಇರೋದೇ ಒಂದ್ ಸಿಂಗಲ್ ಸೆಟ್ ಆಫ್ ಬೆಸ್ಟ್ ಫ್ಯಾಕಲ್ಟಿ, ಅವರೇ ಜಾಯಿನ್ ಆಗಿರೋ ಎಲ್ಲಾ ಮಕ್ಕಳಿಗೆ ಹೋಗ್ತಾರೆ. ಸೊ ಇದರಿಂದ ಏನಾಗುತ್ತೆ, ಜನರಲಿ ಸೆಕ್ಷನ್ಸ್ ಜಾಸ್ತಿ ಆದಂಗೆಲ್ಲ ಫ್ಯಾಕಲ್ಟಿ ಚೇಂಜ್ ಆಗ್ತಾ ಹೋಗ್ತಾರೆ. ಆಸ್ ದ ಸೆಕ್ಷನ್ ನಂಬರ್ ಇನ್ಕ್ರೀಸಸ್ ದ ಕ್ವಾಲಿಟಿ ಆಫ್ ಟೀಚಿಂಗ್ ಡಿಕ್ರೀಸಸ್. ಸೊ ಮಕ್ಕಳಿಗೆಲ್ಲ ಒಂದ್ ಕಡೆ ಮೈಂಡ್ ಸೆಟ್ ಬರುತ್ತೆ, ಟಾಪ್ ಸೆಕ್ಷನ್ ಅಲ್ಲಿ ಇದ್ರೆ ಏನಾದ್ರೂ ಅಚೀವ್ ಮಾಡಬಹುದು, ಬೆಸ್ಟ್ ಫ್ಯಾಕಲ್ಟಿ ನಮಗೆ ಬಂದ್ರೆ ಅಚೀವ್ ಮಾಡಬಹುದು, ಮಿಡಲ್ ಸೆಕ್ಷನ್, ಲೋವರ್ ಸೆಕ್ಷನ್ ಅಲ್ಲಿ ಇದ್ರೆ ವಿ ಕ್ಯಾನಾಟ್ ಅಚೀವ್ ಅಂತ. ಈಗ ಅವ್ರ ಮೈಂಡ್ ಬಿಲೀಫ್ ಸಿಸ್ಟಮ್ ಅಲ್ಲಿ ಸ್ಲೋ ಆಗುತ್ತೆ. ಸೊ ಆ ರೀತಿ ಆಗಬಾರ್ದು. ಇರ್ರೆಸ್ಪೆಕ್ಟಿವ್ ಆಫ್ ಅಕಾಡೆಮಿಕ್ಸ್, ಅವ್ನ್ ಬೆಸ್ಟ್ ಇರ್ಲಿ, ಆವರೇಜ್ ಇರ್ಲಿ, ಸೊ ಎಲ್ಲರಿಗೂ ಸೇಮ್ ಫ್ಯಾಕಲ್ಟಿ ಹೋಗೋದ್ರಿಂದ ಅವನ್ ಮೈಂಡ್ ಅಲ್ಲಿ ನಾನು ಸ್ಟ್ರಾಂಗ್ ಆಗಿ ಅಚೀವ್ ಮಾಡಬಹುದು. ಆಮೇಲೆ ಟ್ರಾನ್ಸ್ಫಾರ್ಮೇಶನ್, ಈಗ 10th ಅಲ್ಲಿ ಆವರೇಜ್ ಬಂದ್ರು PU ಅಲ್ಲಿ ಅವ್ನ್ ಬೆಸ್ಟ್ ಆಗಬಹುದು. ಬಟ್ ವಿ ಶುಡ್ ಗಿವ್ ದಟ್ ಟೈಮ್ ಪೀರಿಯಡ್. ಆಕ್ಚುಲಿ ಇದು ನಮ್ ಜೊತೆನು, ಅಂದ್ರೆ ನಾವ್ ಓದ್ತಿರ್ಬೇಕಾದ್ರೂ ಆಯ್ತು ಸರ್, ಬಟ್ ಎಲ್ಲೂ ನಾನು ಇದು ಕೇಳಿಲ್ಲ. ಲೈಕ್ ಎಲ್ಲಾ ಸೆಕ್ಷನ್ಸ್ಗೂ ಒಂದೇ ಫ್ಯಾಕಲ್ಟಿ ಹೋಗ್ತಾರೆ. ಆಕ್ಚುಲಿ ತುಂಬಾ ಚೆನ್ನಾಗಿದೆ ಸರ್, ಇದು ತುಂಬಾ ವಂಡರ್ಫುಲ್ ಆಕ್ಚುಲಿ. ಯಾಕಂತಂದ್ರೆ ನಾವು ಓದಿದ್ದು ಒಂದು ಕಾಲೇಜಲ್ಲಿ, ಹೆಸರು ಬೇಡ, ಅಲ್ಲಿ ಹೆಂಗಿತ್ತು ಅಂತಂದ್ರೆ ಲೈಕ್ ಟಾಪ್ ಫ್ಯಾಕಲ್ಟಿ ಯಾರು ಅಂತಂದ್ರೆ ಆ ಟಾಪ್ ಫ್ಯಾಕಲ್ಟಿ ಒಂದು 30 ಜನ ಕ್ಲಾಸ್ ಇರುತ್ತೆ, ಅದ್ರಲ್ಲಿ ಮಾತ್ರ ಹೋಗ್ತಾ ಇದ್ರು. ಬಟ್ ನಮ್ಗೆ ಲೈಕ್ ನಾನು ಲಾಸ್ಟ್ C ಸೆಕ್ಷನ್ DE ತನಕ ಇರ್ತಾ ಇದ್ದು, ಅದರಲ್ಲಿ ಯಾತರ ಟೀಚರ್ಸ್ ಅಪ್ಪ ಅಂತಂದ್ರೆ JLs, ಅಂದ್ರೆ ಅವರು ಕಲಿತಾ ಇರ್ತಾರೆ, ಅವ್ರು ನಮ್ಗ್ ಕಲ್ಸೋರು. ಬಟ್ ನಾವು ಜಾಸ್ತಿ ಪೇ ಮಾಡ್ತಾ ಇದ್ವಿ ಆಕ್ಚುಲಿ.
ನಾವು ಜಾಸ್ತಿ ಇನ್ ದ ಸೆನ್ಸ್ ಫೀಸ್ 1,90,000 ಅಂತಂದ್ರೆ 2 ಲಕ್ಷ ತನಕ ಪೇ ಮಾಡ್ತಾ ಇದ್ವಿ. ಬಟ್ ಯಾರು ಟಾಪ್ ಸೆಕ್ಷನ್ ಅಲ್ಲಿ ಇರ್ತಾರೆ ಅವ್ರಿಗೆ ಲೈಕ್ ಏನೋ ಸ್ಕಾಲರ್ಶಿಪ್ ಇನ್ನೊಂದು ಕಮ್ಮಿ. ನಾನ್ ಕಮ್ಮಿ ಮಾರ್ಕ್ಸ್ ತಗೊಂಡಿದ್ದೀನಿ ಬಟ್ ಐ ಆಮ್ ಪೇಯಿಂಗ್. ಅಲ್ಲಿ ಜಾಸ್ತಿ ಮಾರ್ಕ್ಸ್ ತಗೊಂಡು ಅವ್ರು ಕಮ್ಮಿ ಪೇ ಮಾಡಿದ್ರು ದಿ ಬೆಸ್ಟ್ ಫ್ಯಾಕಲ್ಟಿ ಅವ್ರಿಗೆ ಹೋಗ್ತಾ ಇದ್ರು. ನನಗೆ ಅಲ್ಲಿ ಲಾಜಿಕ್ ಏನ್ ಅರ್ಥ ಆಗ್ತಿರ್ಲಿಲ್ಲ ಅಂತಂದ್ರೆ, ಅವ್ರು ಆಲ್ರೆಡಿ ಓದ್ತಿದ್ದಾರೆ, ಅವ್ರಿಗೆ ಯಾಕಷ್ಟು ಟ್ರೈನ್ಡ್ ಅಪ್ ಟೀಚರ್ಸ್ ನಮಗೆ ಆಕ್ಚುಲಿ ಬೇಕಾಯ್ತಲ್ಲ ಸರ್. ಆಕ್ಚುಲಿ ವೆನ್ ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದ ಸಬ್ಜೆಕ್ಟ್ ಐ ನೀಡ್ ದ ಟೀಚರ್. ಬಟ್ ನನಗೆ ಬಿಟ್ಟು ಅಲ್ಲಿ ಮಾಡ್ತಾ ಇದ್ರು. ಬಟ್ ನಿಮ್ ಪಾಯಿಂಟ್ ತುಂಬಾ ಚೆನ್ನಾಗಿದೆ. ಲೈಕ್ ವೀಕರ್ ಸೆಕ್ಷನ್ಗೂ ಸ್ಟ್ರಾಂಗರ್ ಸೆಕ್ಷನ್ಗೂ ಯು ಆರ್ ಪ್ರೊವೈಡಿಂಗ್ ದಿ ಬೆಸ್ಟ್ ಫ್ಯಾಕಲ್ಟಿ ಅಂತಂದ್ರೆ ಇಟ್ ಈಸ್ ರಿಯಲಿ ಅ ವೆರಿ ಗುಡ್ ಪಾಯಿಂಟ್. ಅಂಡ್ ವಾಟ್ ಈಸ್ ಯುವರ್ ಅಚೀವ್ಮೆಂಟ್ಸ್? ಲೈಕ್ ನಿಮ್ ಇಂಟೆನ್ಷನ್ಸ್ ಇದು ಅಂತ ಹೇಳಿದಿರ. ಲೈಕ್ ಪೈ ಮೆಡಿಕಲ್ ಅಕಾಡೆಮಿ ಯಾವಾಗ ಸ್ಟಾರ್ಟ್ ಆಯ್ತು? ಇವಾಗ BBC ಕಾಲೇಜ್ ಅನ್ನೋದು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಸೊ ವೈ ಶುಡ್ ಐ ಬಿಲೀವ್ ಯು? ಲೈಕ್ ಇವಾಗ ಸ್ಟಾರ್ಟ್ ಆಗಿದ್ದನ್ನ ಯಾರು ನೋಬಡಿ ಬಿಲೀವ್ಸ್ ಅಲ್ಲ. ಸೊ ವಾಟ್ ಆರ್ ಯುವರ್ ಅಚೀವ್ಮೆಂಟ್ಸ್? ಏನ್ ಅಚೀವ್ ಮಾಡಿದೀರಾ? ಬೇಸಿಕಲಿ ಫೌಂಡರ್ಸ್ ಆಗಿರೋ ನಾವು, ನಾನಾಯ್ತು, ಗಾಂಧಿ ಸರ್ ಆಯ್ತು, ಬಿಫೋರ್ ಸ್ಟಾರ್ಟಿಂಗ್ ಪೈ ಮೆಡಿಕಲ್ ಅಕಾಡೆಮಿ ವಿ ಮೇಡ್ ಮೆನಿ ಸ್ಟೂಡೆಂಟ್ಸ್ ಟು ಕ್ವಾಲಿಫೈ ನೀಟ್ ಆರ್ JEE. ಓಕೆ, ವೇರ್ ಲೈಕ್ ಶ್ರೀ ಚೈತನ್ಯ ನಾವು ವರ್ಕ್, ಓಕೆ, ಲೆಟ್ಸ್ ಸೇ ಇನ್ ಡಿಫರೆಂಟ್ ಪ್ಲೇಸಸ್ ಇನ್ ಡಿಫರೆಂಟ್ ಕಾಲೇಜಸ್. ಓಕೆ, ಬಟ್ ಎಕ್ಸಾಕ್ಟ್ಲಿ ಇವಾಗ ಅದನ್ನ ಯಾರು ಕೇಳೋದಿಲ್ಲ. ಇಲ್ಲಿ ಬಂದ ಮೇಲೆ ನಾವೇನ್ ಸ್ಟಾರ್ಟ್ ಮಾಡಿದೀವಿ. ಓಕೆ, ಸೊ 2021 ಅಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದೀವಿ. ಪೈ ಮೆಡಿಕಲ್ ಅಕಾಡೆಮಿ ಅನ್ನೋದು ಶ್ರೀ ವೆಂಕಟೇಶ್ವರ PU ಕಾಲೇಜ್ ನ ಹ್ಯಾಂಡ್ ಓವರ್ ಮಾಡ್ಕೊಳ್ಳುತ್ತೆ. ಸೊ ಫಸ್ಟ್ ಇಯರ್ ಸ್ಟಾರ್ಟ್ ಆಗುತ್ತೆ. 83 ಸ್ಟೂಡೆಂಟ್ಸ್ ಅಡ್ಮಿಷನ್ ಆಗ್ತಾರೆ. ಅದರೊಳಗೆ 12 ಮೆಂಬರ್ಸ್ ನಾವು ನೀಟ್ ಬರೀತೀವಿ ಅಂತ ಬರೀತಾರೆ. ಆ 12 ಮೆಂಬರ್ಸ್ ಅಲ್ಲಿ ಇಬ್ಬರಿಗೆ MBBS ಆಗುತ್ತೆ ಅಂಡ್ ಒಬ್ಬರಿಗೆ BDS ಆಗುತ್ತೆ. ಅಂದ್ರೆ 10 ಜನದಲ್ಲಿ ಇಬ್ರಿಗಾಗಿದೆ. ಎಸ್, 12 ಜನದಲ್ಲಿ. ಓ, 12 ಜನದಲ್ಲಿ ಇಬ್ರಿಗಾಗಿದೆ. ಇಬ್ಬರಿಗೆ MBBS ಆಗಿದೆ, ಒಬ್ಬರಿಗೆ BDS ಆಗಿದೆ. ಓಕೆ ಓಕೆ. ಅಂಡ್ ಬೆಸ್ಟ್ ಥಿಂಗ್ ಇಸ್ ಅದರೊಳಗೆ ಒಂದು ಸ್ಟೂಡೆಂಟ್ ಕನ್ನಡ ಮೀಡಿಯಂ ಸರ್ಕಾರಿ ಶಾಲೆ ಚಿಕ್ಕಡಂಕಲ್. ವಾವ್, ಶಿ ಕ್ರ್ಯಾಕ್ಡ್ ಮೆಡಿಕಲ್. ಕನಕರ. ಓಕೆ, so he cracked MBBS in 2 years regular PU program. ಸೊ ಬೇಸಿಕಲಿ ಬಹಳಷ್ಟು ಜನಕ್ಕೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಬರುತ್ತೆ. ನಾ ಇಂಗ್ಲಿಷ್ ಮೀಡಿಯಂ ಓದಿದ್ರೇನೆ ಕ್ಲಿಯರ್ ಮಾಡ್ಬೇಕಂತ. ಬೇಸಿಕಲಿ ಅವರಿಗೆ ಸ್ಟ್ರಾಂಗ್ ಇಂಟ್ರೆಸ್ಟ್ ಇದ್ದು ಬೆಸ್ಟ್ ಫ್ಯಾಕಲ್ಟಿ ಇನ್ಪುಟ್ ಇದ್ರೆ ಎನಿವನ್ ಕ್ಯಾನ್ ಅಚೀವ್ ಎನಿಥಿಂಗ್. ಎಸ್, ಈವನ್ ಇದನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೆ ಸರ್. ಲೈಕ್ ನಾವ್ ಇಬ್ಬರಿದ್ವಿ, ಲೈಕ್ ನಮ್ ಫ್ರೆಂಡ್ಸ್. ನಾನು ಶ್ರೀ ಚೈತನ್ಯಗೆ ಹೋಗಿದ್ದೆ. ಅಲ್ಲಿ ಗೊತ್ತಲ್ಲ ಸರ್, ತುಂಬಾ ಜನ ಇರ್ತಾರೆ. ಅಂಡ್ ನಮ್ಮನ್ನ ಯಾವಾಗಾದ್ರೆ C ಸೆಕ್ಷನ್ ಅಲ್ಲಿ ಹಾಕಿರ್ತಾರೋ ಅಲ್ಲಿ ಮೈಂಡ್ ಸೆಟ್ ಹಂಗೆ ಇರುತ್ತೆ. ಅಂದ್ರೆ ಹೆಂಗ್ ಆಗ್ಬಿಡುತ್ತೆ ಅಂತಂದ್ರೆ, ನೀನ್ ಓದೋನಲ್ಲ, ನೀನು ಸುಮ್ನೆ ಟೈಮ್ ಪಾಸ್ ಮಾಡಿ 12th ಪಾಸ್ ಮಾಡ್ಬೇಕು ಅನ್ನೋ ಎನ್ವಿರಾನ್ಮೆಂಟ್ ಇರುತ್ತೆ ಸರ್. ಯಾಕಂದ್ರೆ ಮಕ್ಕಳು ಅಲ್ಲಿ ಹಂಗೆ ಇರ್ತಾರೆ, ಎನ್ವಿರಾನ್ಮೆಂಟ್ ಹಂಗೆ ಇರುತ್ತೆ. JLs ಬರ್ತಾರೆ. ಸೊ ಅವ್ರನ್ನ ಟ್ರೀಟ್ ಮಾಡ, ನೀನ್ C ಸೆಕ್ಷನ್, ಸರಿ ಬಿಡಪ್ಪ ಅನ್ನಂಗ್ ಟ್ರೀಟ್ ಮಾಡ್ತಾರೆ. ಬಟ್ ಯಾವಾಗಾದ್ರೆ ನಿನಗೆ ಮೆಡಿಕಲ್ ಅಂದ್ರೆ ಇಂಟ್ರೆಸ್ಟ್ ಇದೆನಾ, ನಿನ್ ಕೈ ನಾನು ಹಿಡಿತೀನಿ ಅಂತಂದ್ರೆ, ಐ ಥಿಂಕ್ ಇಫ್ ದೇ ಆರ್ ಇಂಟೆಂಡೆಡ್ ಟು ಡೂ ಮೆಡಿಕಲ್ ಅಂತಂದ್ರೆ, ಇಫ್ ದ ಟೀಚರ್ ಈಸ್ ರೈಟ್, ದೆನ್ ಐ ಥಿಂಕ್ ಹಿ ಕ್ಯಾನ್ ಕ್ರ್ಯಾಕ್ ದ ಥಿಂಗ್. ಸೊ ಯು ಆರ್ ಸೇಯಿಂಗ್ ದಿ ಬೆಸ್ಟ್ ಕೋಚಿಂಗ್ ಕೊಡ್ತಿದೀವಿ ಅಂತ. ಸೊ ವಾಟ್ ಈಸ್ ಚಾರ್ಜಸ್ ಸರ್? ಲೈಕ್ ಎಷ್ಟು ಚಾರ್ಜ್ ಮಾಡ್ತೀರಾ? ವಾಟ್ ಯು ಆರ್ ಸೇಯಿಂಗ್ ಲೈಕ್ ನಾವು 3 ಟಾಪ್ ಫ್ಯಾಕಲ್ಟಿ ಅಂತ ಹೇಳ್ತಾ ಇದ್ದೀರಾ. ಸೊ ಆ ಟಾಪ್ ಫ್ಯಾಕಲ್ಟಿ ಇಂದ ತಗೊಳ್ಳೋ ಎಜುಕೇಶನ್ ಎಷ್ಟು ಚಾರ್ಜ್ ಮಾಡ್ತಾ ಇದ್ದೀರಾ? ಸೊ ಫಸ್ಟ್ ಥಿಂಗ್, ದಿ ಬೆಸ್ಟ್ ಯಾರು 100% ಪರ್ಫೆಕ್ಟ್ ಇರಲ್ಲ. ಎಸ್, ಕಂಪ್ಯಾರಿಟಿವ್ಲಿ ವಿ ಕ್ಯಾನ್ ಟೆಲ್ ಇಟ್ ಈಸ್ ದ ಬೆಟರ್ ಅಂಡ್ ವಿ ಆರ್ ಟ್ರೈಂಗ್ ಟು ಬಿ ದ ಬೆಸ್ಟ್. ಓಕೆ. ಸೊ ನೆಕ್ಸ್ಟ್ ಫೀ ಚಾರ್ಜಸ್ ನೀವು ಹೇಳ್ಬಿಟ್ಟು, ಈಗ ಸೇಮ್ ಟೀಮ್, ನಮ್ಮ ಟೀಮು ನಾವು ಲೆಟ್ಸ್ ಸೇ ಇದೇ ಹೈದರಾಬಾದ್ ಅಲ್ಲಿ ಒಂದು ಕಾಲೇಜಲ್ಲಿ ಟೀಚ್ ಮಾಡ್ತಿದ್ವಿ. ಸೊ ಅವಾಗ ಆ ಸ್ಟೂಡೆಂಟು ಬರೀ ಕಾಲೇಜ್ ಫೀಸೇ 1,50,000 ಇತ್ತು 5 years ಬ್ಯಾಕ್. ಈಗ ಇದೇ ಕಾಲೇಜ್ ಫೀಸ್ 1,50,000 ಗಿಂತ ಕಡಿಮೆ ಚಾರ್ಜ್ ಅಲ್ಲಿ ನಾವು ಹಾಸ್ಟೆಲ್ ಮತ್ತೆ ಕಾಲೇಜ್ ಎರಡು ಪ್ರೊವೈಡ್ ಮಾಡ್ತಿದ್ವಿ. ಓ ನೈಸ್. ಅಂದ್ರೆ ಎಷ್ಟಂತ ಹೇಳಿದ್ರಿ ಸರ್? ಲೈಕ್ ಲೋವರ್ ದೆನ್ 1,50,000 ಇಲ್ಲಿ ಹಾಸ್ಟೆಲ್ ಪ್ಲಸ್ ಕಾಲೇಜುನು? ಎಸ್. ಓಕೆ. ಲೈಕ್ ಈವನ್ ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರನ್ನು ಆರಾಮಾಗಿ ಅಫೋರ್ಡಬಲ್. ಆಮೇಲೆ ಅವ್ರಿಗೆ ನಿಜವಾಗ್ಲೂ ತುಂಬಾ ಅಕಾಡೆಮಿಕಲಿ ಸ್ಟ್ರಾಂಗ್ ಇದ್ದಾರೆ, ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆ ಅಂದ್ರೆ ಅವರು ಡೈರೆಕ್ಟ್ ಆಗಿ ಬಂದು ಒಂದು ಸ್ಕಾಲರ್ಶಿಪ್ ಟೆಸ್ಟ್ ತಗೊಳ್ಬಹುದು. ಓಕೆ. ಸೊ ಅದರಿಂದ ಅವ್ರ ಫೀಸ್ ಕಡಿಮೆ ಆಗುತ್ತೆ. ಆಮೇಲೆ ಈಗ ಫಸ್ಟ್ ಇಯರ್ಗೆ ಓನ್ಲಿ 160 to 170 ಅಡ್ಮಿಷನ್ಸ್ ಅಷ್ಟೇ ತಗೊಂತೀವಿ ನಾವು. ಓನ್ಲಿ ಸೈನ್ಸ್, PCMB ಆರ್ PCMC. ಓಕೆ. ಸೊ ಸರ್, ನೀವು 2-3 ಸತಿ ಹೇಳಿದ್ರಿ ಲೋ ಸ್ಟ್ರೆಂತ್, ನಾವು ಕಮ್ಮಿ ಜನ ಇದ್ದಾರೆ ಅಂತ.
ಸೊ ಸಪೋಸ್ ಜಾಸ್ತಿ ಸ್ಟ್ರೆಂತ್ ಆಯ್ತು ಅಂತಂದ್ರೆ, ಅಂದ್ರೆ ಇನ್ ನಂಬರ್ ಜಾಸ್ತಿ ಆಗಿದ್ದಾರೆ ಅಂತಂದ್ರೆ, ನೀವು ನಾರ್ಮಲ್ ಕಾಲೇಜಸ್ ತರ ಆಗ್ಬಿಡ್ತೀರಾ? ಮತ್ತೆ ಏನ್ ಡಿಫರೆನ್ಸ್ ಆಗುತ್ತೆ ಎರಡು ಕಾಲೇಜಸ್ಗೂ? ಅಂದ್ರೆ ಕಮ್ಮಿ ಸ್ಟ್ರೆಂತ್ ಇರೋದಕ್ಕೆ ಯು ಆರ್ ಏಬಲ್ ಟು ಕಾನ್ಸಂಟ್ರೇಟ್, ಅಂದ್ರೆ ಒಬ್ಬೊಬ್ಬ ಮಕ್ಕಳನ್ನ ಕಾನ್ಸಂಟ್ರೇಟ್ ಮಾಡ್ತಿದ್ದೀರಾ. ಸಪೋಸ್ ಸ್ಟ್ರೆಂತ್ ಜಾಸ್ತಿ ಆಯ್ತು ಅಂತಂದ್ರೆ ನೀವು ನಾರ್ಮಲ್ ಕಾಲೇಜಸ್ ತರ ಆಗ್ಬಿಡ್ತೀರಾ? ಇಲ್ಲ, ಎಕ್ಸಾಕ್ಟ್ಲಿ, ಗುಡ್ ಕ್ವಶನ್. ಫಸ್ಟ್ ಥಿಂಗ್, ನಾವು ಆ ಕ್ರೌಡ್ ನೋಡೇ ಡಿಸೈಡ್ ಆಗಿ ಒಂದು ಕನ್ಕ್ಲೂಷನ್ ಬಂದು ಪೈ ಮೆಡಿಕಲ್ ಅಕಾಡೆಮಿ ಸ್ಟಾರ್ಟ್ ಮಾಡಿ ರನ್ ಮಾಡ್ತಿರೋದು. ಇಫ್ ಇನ್ ಕೇಸ್ ದ ಸಿಚುವೇಶನ್ ಅರೈಸಸ್, ಹೆಸರು ಬಂತು, ರಿಸಲ್ಟ್ ಬಂತು, ಪೇರೆಂಟ್ಸ್ ಬಂತು, ಬಟ್ ಸ್ಟಿಲ್ ಫಸ್ಟ್ PUC 200, ಸೆಕೆಂಡ್ PUC 200, 400 ವಿಲ್ ಬಿ ಅವರ್ ಲಾಸ್ಟ್ ನಂಬರ್. ವಿ ನೆವರ್ ಕ್ರಾಸ್ ಮೋರ್ ದೆನ್ 400. 400 ಜನಕ್ಕಿಂತ ಫಸ್ಟ್ PUC ಸೆಕೆಂಡ್ PUC ಜಾಸ್ತಿ ಆಗೋದಿಲ್ಲ. ಸೊ ಯುವರ್ ಅಜೆಂಡಾಸ್ ಆರ್ ವೆರಿ ಕ್ಲಿಯರ್. ಅಫೋರ್ಡಬಲ್ ಪ್ರೈಸ್, ಎಲ್ಲರೂ ಅಫೋರ್ಡ್ ಮಾಡಬೇಕು, ಜಾಸ್ತಿ ಕ್ರೌಡ್ನು ತಗೊಳ್ಳಲ್ಲ. 200 ಅಷ್ಟೇ. ಓಕೆ, ದೆನ್ ವಾಟ್, ಹೌ ಯು ವಾಂಟ್ ಟು ಸಿ ದಿಸ್ ಪೈ ಮೆಡಿಕಲ್ ಅಕಾಡೆಮಿ ಲೈಕ್ ಕಮಿಂಗ್ 5 years ಅಲ್ಲಿ? ಹೌ ಯು ವಾಂಟ್ ಟು ಸಿ ಸರ್? ಲೈಕ್ ನಾನು ಸೂಪರ್ 30 ಇವೆಲ್ಲ ಸ್ವಲ್ಪ ಸ್ಟೋರೀಸ್ ಕೇಳಿದ್ದೆ, ಲೈಕ್ 30 ಮೆಂಬರ್ಸ್ ಅಲ್ಲಿ 30 ಮೆಂಬರ್ಸ್ ಮೆಡಿಕಲ್ ತೆಗಿತಾರೆ, ಆಮೇಲೆ ಸ್ವಲ್ಪ ಕಮ್ಮಿ ಆಯ್ತು ಹಂಗೆ ಅಂತ. ಸೊ how you want to see, like what are the intentions or goals for Pi Medical Academy? See, Pi Medical Academy basically single objective, equal justice for all the students. Okay. So ನೀವು ಹೇಳ್ದಂಗೆ ಡ್ಯೂ ಟು ಪಬ್ಲಿಸಿಟಿ ಆಯ್ತು, ಅಡ್ಮಿಷನ್ಸ್ ಆಯ್ತು, ವಿಲ್ ಹ್ಯಾವ್ ಅ ಸೀಟ್ಸ್ ಕೌಂಟ್. ಬಟ್ ನಮ್ ಪ್ರಕಾರ ಪೈ ಮೆಡಿಕಲ್ ಅಕಾಡೆಮಿ ರಿಯಲ್ ಥೀಮ್ ಏನಂದ್ರೆ, ದ ಒನ್ ಹೂ ಈಸ್ ಸಪೋಸ್ ಲಾಸ್ಟ್ ಸ್ಟೂಡೆಂಟ್ ಇದ್ದಾನೆ, ಅವನು ಎಷ್ಟು ಬೆಸ್ಟ್ ಆಗಿ ಟ್ರಾನ್ಸ್ಫರ್ಮ್ ಆಗ್ಬೋದು. ಅಂದ್ರೆ ಟ್ರಾನ್ಸ್ಫರ್ಮೇಶನ್ ಲೀಸ್ಟ್ ಇಂದ ಬೆಸ್ಟ್ ತನಕ ಎಲ್ಲಾ ಸ್ಟೂಡೆಂಟ್ಸ್ ಅಲ್ಲೂ ಅದು ಚೇಂಜ್ ನಾವು ಕಾಣಬೇಕು. ಸೊ ಎಟ್ ದ ಸೇಮ್ ಟೈಮ್ ಡ್ಯೂ ಟು ಕಾಂಪಿಟೇಷನ್ ಆಯ್ತು, ಕಂಪ್ಯಾರಬಿಲಿಟಿ ಆರ್ ನಮ್ಮನ್ನ ನಾವು ಪ್ರೂವ್ ಮಾಡ್ಕೊಳ್ಳೋಕೆ JEE ಮೇನ್ಸ್ ಆಯ್ತು, ನೀಟ್ ಆಯ್ತು, ಮತ್ತೆ KCET ಆಯ್ತು. ಈ ಮೂರು ಕ್ಯಾಟಗರೀಸ್ ಅಲ್ಲಿ ಒಳ್ಳೆ ರ್ಯಾಂಕ್ಸ್ ಅನ್ನು ಕೊಡ್ತೀವಿ. ಸೊ ಸರ್, ನಮ್ಮ ಹುಡುಗ ಇದಾನಂತ ಅನ್ಕೊಳ್ರಿ, ಅವನ್ಗೆ 10th ಅಲ್ಲಿ ಕಮ್ಮಿ ಮಾರ್ಕ್ಸ್ ಬಂದಿದಾವೆ, ಇಲ್ಲ ಜಸ್ಟ್ ಪಾಸ್ ಆಗಿದ್ದಾನಂತ ಅನ್ಕೊಳ್ರಿ. ಬಟ್ ಯಾರೋ ಬುದ್ಧಿ ಮಾತು ಕೇಳೋ, ಇಲ್ಲ ಸಡನ್ ಆಗಿ ಅವ್ನಿಗೆ ಏನೋ ಕ್ರೈಸಿಸ್ ಆಗೋ, ಅವ್ನು ಇವಾಗ ಏನೋ ಒಂದು ಮಾಡ್ಬೇಕಂತ ಇರ್ತಾನೆ. ಸೊ ವಾಟ್ ಈಸ್ ದ ಚಾನ್ಸಸ್? ನೀವು ಎಲ್ರನ್ನೂ ತಗೊಂಡ್ಬಿಡ್ತೀರಾ, ಇಲ್ಲ ನಿಮ್ ಕಾಲೇಜಿಗೆ ಬರ್ಬೇಕಂದ್ರೆ ಏನಾದ್ರು ಫಿಲ್ಟರ್ಸ್ ಇದಾವ? ಸೊ ಬೇಸಿಕಲಿ ಅವರಿಗೆ ಫಸ್ಟ್ ಗೋಲ್ ಇಂಟ್ರೆಸ್ಟ್ ಇರಬೇಕು, ಆಮೇಲೆ ಡಿಸಿಪ್ಲಿನ್ ಕ್ಯಾಂಪಸ್ ಅಲ್ಲಿ ಮೇಂಟೈನ್ ಮಾಡಬೇಕು, ನೆಕ್ಸ್ಟ್ ಸೈನ್ಸ್ ಸಬ್ಜೆಕ್ಟ್ಸ್ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟ್ ಇರಬೇಕು. ಸೊ ಈ ಮೂರು ಅವರು ಫಾಲೋ ಮಾಡಿದ್ರೆ ಎವ್ರಿ ಡೇ ಮಿನಿಮಮ್ ಹಾರ್ಡ್ ವರ್ಕ್ ಮಾಡಬೇಕು. ಸೊ ಇಲ್ಲಿ ತನಕ ವಿನೋದ್ ಸರ್ ಅವರು ಹೇಳಿದ್ದು ಕೇಳಿದಿರಲ್ಲ, ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ದಿ ಮೋಸ್ಟ್ ಕಂಫರ್ಟಬಲ್ ಅಂಡ್ ದಿ ಬೆಸ್ಟ್ ಜಾಬ್ಸ್ ನ ಬಿಟ್ಟು ತ್ಯಾಗ ಮಾಡಿ ನಮ್ಮ ಊರಿಗೆ ಬಂದು, ನಮ್ಮ ಗ್ರಾಮಕ್ಕೆ ಬಂದು ಇಲ್ಲಿರೋ ಮಕ್ಕಳಿಗೆ ದಿ ಬೆಸ್ಟ್ ಎಜುಕೇಶನ್ ಕೊಡಬೇಕು ಅಂತ ಹೇಳಿ 3 ವರ್ಷದ ಮುಂಚೆ ಶ್ರೀ ವೆಂಕಟೇಶ್ವರ PU ಕಾಲೇಜಲ್ಲಿ ದಿ ಬೆಸ್ಟ್ ರಿಸಲ್ಟ್ಸ್ ಕೊಟ್ಟು, ಇವಾಗ BBC ಅನ್ನೋ ಕಾಲೇಜಲ್ಲಿ ಅದೇ 3 ಜನದ ಟೀಮ್ ಇವಾಗ BBC ಕಾಲೇಜ್ ಅನ್ನೋ ಒಂದು ಕಾಲೇಜಲ್ಲಿ ಎಲ್ಲದನ್ನ ಅಪ್ಲಿಫ್ಟ್ ಮಾಡ್ಬೇಕನ್ನೋ ಒಂದು ಗ್ರೇಟ್ ಇಂಟೆನ್ಷನ್ ಇಂದ ಸ್ಟಾರ್ಟ್ ಮಾಡ್ತಿದ್ದಾರೆ. ಅವ್ರಿಗೆ ನಮ್ಮ ಕಡೆಯಿಂದ ಎಲ್ಲ ಸಪೋರ್ಟ್ ಕೊಡ್ತಾ ಇದೀವಿ. ಇಂಥ ಒಂದು ಒಳ್ಳೆ ಟೀಮ್ಗೆ ಎಲ್ಲರ ಕಡೆಯಿಂದನೂ ಸಪೋರ್ಟ್ ಬೇಕು, ಯಾಕಂದ್ರೆ ಒಳ್ಳೆ ಇಂಟೆನ್ಷನ್ಸ್ ಇಂದನೇ ಒಳ್ಳೆ ಸಿಟಿ ಆಗುತ್ತೆ, ಒಳ್ಳೆ ಮಕ್ಕಳು ಆಗ್ತಾರೆ. ಸೊ ಸರ್ ವಿನೋದ್ ಅವರೇ, ಥ್ಯಾಂಕ್ ಯು.